ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದ್ರೆ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಅಥವಾ ರಾಜರಾಗಿರ್ಬೋದು, ರಾಣಿಗಳಾಗಿರ್ಬೋದು. ಇಲ್ಲಿವರೆಗೂ ಕೆಇಎ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿರುವಂತಹ ಎಲ್ಲಾ ಕ್ವಶನ್ ಪೇಪರ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೆಲವೊಂದು ಥಿಂಗ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವಾಗ ಏನ್ ಡಿಸ್ಕಷನ್ ಮಾಡ್ತಿದೀವಲ್ಲ, ಇದು 2023 ಕೆ ಸೆಟ್ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ರಿ. 2023 ಕೆ ಸೆಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪರ್ಸನ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದ್ರಲ್ಲಿ ಮೊದಲು ಏನ್ ಕೇಳಿದಾರೆ ಅಂದ್ರೆ ರಾಣಿ ಚೆನ್ನಮ್ಮ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಇವರು 23 ಅಕ್ಟೋಬರ್ 1978ರಲ್ಲಿ ಜನನ ಆಗ್ತಾರ, ಅಂದ್ರೆ ಹುಟ್ತಾರ. ಇಲ್ಲಿ ಕಾಕತಿ ಗ್ರಾಮದೊಳಗಡೆ. ಅದಾದ ನಂತರ ಇವ್ರ ಮನೆತನ ಯಾವ್ದಂದ್ರೆ ಕಾಕತಿ ದೇಸಾಯಿ ಮನೆತನ ಅಂತಂದು ಹೇಳ್ತೀವಿ. ಅದಾದ ನಂತರ ಇವರ ವಿವಾಹ ಯಾರ ಜೊತೆಗೆ ನಡೆಯುತ್ತೆ? ರಾಜ ಮಲ್ಲ ಸರ್ಜನೊಂದಿಗೆ ನಡೆಯುತ್ತೆ. ಸೊ ಆ ರಾಜನ ಹೆಸರೇನು? ಮಲ್ಲ ಸರ್ಜ ಅಂತಂದು ಹೇಳ್ತೀವಿ. ಅದಾದ ನಂತರ ಈ ರಾಜ ಮಲ್ಲ ಸರ್ಜನಿಗೂ ಅದಾದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮನಿಗೂ ಒಬ್ಬನ ಪುತ್ರ ಇರ್ತಾನ. ಅವನ ಹೆಸರು ಯಾವ್ದು ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜಾ ಇರ್ತಾನೆ. ಯಾರು? ಶಿವಲಿಂಗ ರುದ್ರ ಸರ್ಜಾ ಇರ್ತಾನ. ಈ ಕೆಲವು ದಿನಗಳಾದ ನಂತರ ಏನಾಗತ್ತೆ ಅಂದ್ರೆ ಇವ್ದು ಡೆತ್ ಆಗತ್ತೆ. ಏನಾಗತ್ತೆ? ಈ ಪರ್ಸನ್ ಡೆತ್ ಆಗತ್ತೆ. ಡೆತ್ ಆದ ನಂತರ ಇನ್ಮೇಲೆ ಒಂದು ಸಾಮ್ರಾಜ್ಯವನ್ನ, ಕಿತ್ತೂರು ಸಾಮ್ರಾಜ್ಯವನ್ನ ನಡ್ಸ್ಕೊಂಡು ಹೋಗ್ಬೇಕಲ್ಲ ಮುಂದೆ. ಈ ಕಿತ್ತೂರು ಸಾಮ್ರಾಜ್ಯ ನಡ್ಕೊಂಡು ಹೋಗ್ಬೇಕಂದ್ರೆ ದತ್ತು ಪುತ್ರರನ್ನ ತಗೋಬೇಕು. ಹಂಗಂತಂದ ಹೇಳಿ ಶಿವಲಿಂಗಪ್ಪನನ್ನ ದತ್ತು ಪುತ್ರನಾಗಿ ತಗೊಂಡು ಅವನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಬೇಕಂತಂದ ಹೇಳಿ ಒಂದು ಪ್ಲಾನ್ ಅನ್ನ ಹಾಕ್ತಾರ. ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಆದ್ರ ಅದಕ್ಕ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವಿರೋಧ ಮಾಡ್ತಾರೆ. ಯಾಕೆ ವಿರೋಧ ಮಾಡ್ತಾರ ಅಂತಂದ ಹೇಳಿದ್ರೆ, ಇವಾಗ ನೋಡ್ರಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ ಹೇಳಿ ಯಾವಾಗ ಬರುತ್ತೆ ಅಂತಂದ ಹೇಳಿದ್ರೆ ಲಾರ್ಡ್ ಡೌಲ್ ಹೌಸಿದಾಗ ಬರುತ್ತೆ. ಅದನ್ನ ಹೇಳ್ತೀನಿ. ಬಟ್ ಆದ್ರೆ ಇದು ಯಾವಾಗ ನಡೀತಾ ಇರೋದು? 1824 ಟೈಮ್ ಒಳಗಡೆ ನಡೀತಾ ಇರುತ್ತೆ. ಯಾವಾಗ ತಗೊಂತಿರ್ತಾರೆ ಅಂದ್ರೆ ಶಿವಲಿಂಗಪ್ಪನನ್ನ ದತ್ತುಪುತ್ರನಾಗಿ 1824 ಒಳಗಡೆ. ಈ ಟೈಮ್ ಒಳಗಡೆ ಯಾರು ಇರ್ತಾರ ಅಂತಂದ ಹೇಳಿದ್ರೆ ಲಾರ್ಡ್ ಹೆಸ್ಟಿಂಗ್ ಇರ್ತಾನೆ. ಯಾರು ಇರ್ತಾನ? ಲಾರ್ಡ್ ಹೆಸ್ಟಿಂಗ್ ಅನ್ನೋನ್ ಏನಂತಂದ ಹೇಳಿದ್ರೆ ಬ್ರಿಟಿಷ್ ಅಧಿಕಾರಿ, ಗವರ್ನರ್ ಇರ್ತಾನ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಒಂದು ಪಾಲಿಸಿ ತಗೊಂಡ್ಬರ್ತಾನ. ಅದನ್ನ ನಾವು ಪಾರಮ್ಯ ನೀತಿ ಅಂತಂದ ಹೇಳ್ತೀವಿ. ಪಾರಮ್ಯ ನೀತಿ ಅಥವಾ ಇಂಗ್ಲಿಷ್ ಒಳಗಡೆ ಪಾಲಿಸಿ ಆಫ್ ಪ್ಯಾರಾಮೌಂಟಸಿ ಅಂತ ಹೇಳಿ. ಪಾಲಿಸಿ ಆಫ್ ಪ್ಯಾರಾಮೌಂಟಸಿ. ಇದ್ರ ಪ್ರಕಾರ ಏನಂತಂದ ಹೇಳಿದ್ರೆ, ಈಗ ಈಸ್ಟ್ ಇಂಡಿಯಾ ಕಂಪನಿ ಏನಿರುತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿದ ಪರಮಾಧಿಕಾರ ಅಂತಂದ ಹೇಳಿ. ಪರಮಾಧಿಕಾರ ಅವ್ರು ಹೆಂಗ್ ಹೇಳ್ತಾರ ಹಂಗ. ಇವ್ರ ಪ್ರಕಾರ ಏನಂತಂದ ಹೇಳಿದ್ರ ಈ ದತ್ತು ಪುತ್ರನನ್ನ ತೆಗೆದುಕೊಳ್ತಿದಾರಲ್ಲ, ಇದು ಸರಿ ಇಲ್ಲ ಅಂತಂದ ಹೇಳಿ ಯಾರು ಥ್ಯಾಕರೆ ಇದ್ದವನು. ಸೊ ಏನಂತಂದ ಹೇಳಿದ್ರೆ ಅಲ್ಲಿನ ಕಲೆಕ್ಟರ್ ಸೆಂಟ್ ಜಾನ್ ಥ್ಯಾಕರೆ ಇದ್ದವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಇದಕ್ಕ ವಿರೋಧವನ್ನ ವ್ಯಕ್ತಪಡಿಸ್ತಾನೆ. ಯಾವ್ದ್ರ ಪ್ರಕಾರ? ಪಾರಮ್ಯ ನೀತಿ ಪ್ರಕಾರ. ಸೊ ನಾವೇ ಸರ್ವಾಧಿಕಾರಿ, ನಾವು ಹೇಳಿದ್ದೆ ನೀವು ಕೇಳ್ಬೇಕು, ಇದು ಬೇಡ, ನೀವು ಮಾಡಂಗಿಲ್ಲ ಅಂತಂದ ಹೇಳಿ. ಸೊ ಈ ತರ ಒಂದು ಅಧಿಕಾರವನ್ನ ತೋರಿಸಿ ದತ್ತು ನಿರಾಕರಣೆ ಮಾಡ್ತಾನ. ಯಾವ ರೀತಿಯಿಂದ? ಬ್ರಿಟಿಷರ ಪಾರಮ್ಯ ಅನ್ನೋ ಒಂದು ನೀತಿಯಿಂದ. ಸೊ ಇದ್ರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕಿತ್ತೂರು ಪ್ರದೇಶವನ್ನ ಇವ್ರು ವಶಪಡಿಸ್ಕೊಳ್ಬೇಕು. ಮುಂದೆ ರಾಜ ಇಲ್ಲ ಅಂತಂದ ಹೇಳಿದ್ರೆ ವಶಪಡಿಸ್ಕೊಳ್ಳೋಣ ಅಂತಂದ ಹೇಳಿ. ಇನ್ನೊಂದು ರೀಸನ್ ಏನಂತಂದ ಹೇಳಿದ್ರೆ ಖಜಾನೆ. ಅಲ್ಲಿ ತುಂಬಾ ರಿಚ್ ಆಗಿರುವಂತ ಒಂದು ಸಾಮ್ರಾಜ್ಯವಾಗಿರುತ್ತೆ. ಆ ರೀಸನ್ ಇಂದ ಇಲ್ಲಿ ಇವ್ರಿಬ್ರು ನಡುವೆ ವೈರತ್ವ ಸ್ಟಾರ್ಟ್ ಆಗುತ್ತೆ. ಯಾರ ನಡುವೆ? ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವೆ ಒಂದು ವೈರತ್ವ. ಬಟ್ ಕೆಲವು ಜನರಿಗೆ ತಲೆಯಾಗ ಬಂದ್ಬಿಡುತ್ತೆ, ಸರ್ ಅದು ಹಿಂಗ್ರಿ ಅಂತಂದೇಳಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದೇಳಿ. ನೋಡ್ರೋ ಕಾಕಾಗೌಡ್ರೆ, ಅದ 1848 ಲಾರ್ಡ್ ಡೌಲ್ ಹೌಸಿ. ಯಾರ? ಲಾರ್ಡ್ ಡೌಲ್ ಹೌಸಿ ನಾವು ಜಾರಿಗೆ ತಗೊಂಡ್ ಬರ್ತಾನೆ. 1848 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ರೆ. ಇವಾಗ ನಡೀತಿರೋದು ಯಾವ್ದು? 1824 ನಡೀತಾ ಇತ್ತು ಇಲ್ಲಿದ್ದ. ಅಂದ್ರೆ ಮೇನ್ ರೀಸನ್ ಏನಂತಂದ ಹೇಳಿದ್ರೆ ಪಾರಮ್ಯ ನೀತಿ ಅಂತಂದ ಹೇಳ್ತೀವಿ. ನಾವೇ ಸುಪ್ರೀಮಸಿ, ನಾವೇ ದೊಡ್ಡವರು ಅಂತಂದೇಳಿ. ಸೊ ಇದ್ರ ಪ್ರಕಾರ ಏನಂತಂದ ಹೇಳಿದ್ರೆ ಥ್ಯಾಕರೆ ಇದ್ದವನು ಕಿತ್ತೂರು ಖಜಾನೆ ಮೇಲೆ ಮತ್ತು ಆಡಳಿತದ ಮೇಲೆ ಸೊ ಬ್ರಿಟಿಷರ ವಶಕ್ ಬರ್ಬೇಕು ಅಂತಂದ ಹೇಳಿ ಯತ್ನ ಮಾಡ್ತಿರ್ತಾನ. ಇದು ಮೇನ್ ಇಂಪಾರ್ಟೆಂಟ್. ಮೊದಲನೇ ಕಿತ್ತೂರು ಯುದ್ಧಕ್ಕೆ ಕಾರಣ ಆಗತ್ತೆ. ಯಾವಾಗ ಸ್ಟಾರ್ಟ್ ಆಗತ್ತ ಮೊದಲನೇ ಕಿತ್ತೂರು ಯುದ್ಧ? ನೋಡ್ರಿ, 23 ಅಕ್ಟೋಬರ್ 1824. ಇದನ್ನೆಷ್ಟ ನೆನಪಿಟ್ಕೊಟ್ರಿ? ಅಕ್ಟೋಬರ್ 1824 ಸ್ಟಾರ್ಟ್ ಆಗತ್ತೆ. ಇದರ ನಾಯಕತ್ವವನ್ನ ರಾಣಿ ಚೆನ್ನಮ್ಮ ವಹಿಸಿರ್ತಾರ. ಸೇನಾ ನಾಯಕ ಯಾರಾಗಿರ್ತಾರ ಅಂದ್ರೆ ಗುರು ಸಿದ್ದಪ್ಪ ಆಗಿರ್ತಾರ. ಸೊ ಸೇನಾಧಿಪತಿ ಯಾರಾಗಿರ್ತಾರ? ಗುರು ಸಿದ್ದಪ್ಪ ಆಗಿರ್ತಾರ. ಅದಾದ ನಂತರ ಅದರೊಳಗಡೆ ತುಂಬಾ ಜನ ವೀರ ಯೋಧರು ಇರ್ತಾರ. ಅದ್ರಲ್ಲಿ ಇನ್ನೊಬ್ನ ಯಾರಂದ್ರೆ ಅಮಾತೂರು ಬಾಳಪ್ಪ ಅಂತಂದೇಳಿ. ಅಮಾತೂರು ಬಾಳಪ್ಪ ಅಂತಂದೇಳಿ ಇವನು ಹಾರಿಸಿದ ಗುಂಡಿಗೆ ಆ ಯುದ್ಧದಲ್ಲಿ ಅಮಾತೂರು ಬಾಳಪ್ಪ ಇದನ್ನ ಏನ್ ಮಾಡ್ತಾನಂತಂದ್ರೆ ಒಂದು ಗುಂಡನ್ನ ಹಾರಿಸ್ತಾನ. ಆ ಗುಂಡ್ ಏನಾಗತ್ತಂದ್ರ ಸೆಂಟ್ ಜಾನ್ ಥ್ಯಾಕರೆ, ಅಲ್ಲಿರುವಂತಹ ಕಲೆಕ್ಟರ್ ಇರ್ತಾನಲ್ಲ, ಥ್ಯಾಕರೆ ಇರ್ತಾನಲ್ಲ, ಅವನ ಗುಂಡಿಗೆ ಅವನು ಎದಿ ಹೋಗಿ ಹೊಡೆಯುತ್ತ. ಆಮೇಲೆ ಅವನು ಅನ್ನೋದು ಸತ್ತೋಗ್ತಾನ ಅಷ್ಟೇ.
ಸೊ ಅಮಾತೋರು ಬಾಳಪ್ಪ ಇದ್ದವನ್ ಏನ್ ಮಾಡ್ತಾನ ಅಂತ ಹೇಳಿದ್ರ ಇವನನ್ನ ಗುಂಡಿಕ್ಕಿ ಕೊಲ್ತಾನ. ಮೇನ್ ಇಂಪಾರ್ಟೆಂಟ್ ಹೇಳಕಂಗಿಲ್ಲ. ನಾವು ಕೇಳಿದವ್ ಎಷ್ಟು ಬೇಕಾದಷ್ಟು ಡೀಪ್ ಆಗಿ ಕೇಳಿ, ನಾವು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡೋಣ. ಟ್ಯಾಕ್ರೇನ್ ಯಾರು ಕೊಲ್ತಾರ, ಅಮಾತೂರು ಬಾಳಪ್ಪ ಅನ್ನೋನು ಕೊಂದ್ ಹಾಕ್ತಾನ. ಇದಾದ ನಂತರ ಅವ್ನ್ ಸತ್ತೋದ ನಂತರ ಬ್ರಿಟಿಷರ್ ಏನ್ ಮಾಡ್ತಾರ, ಅತಂತ್ರ ಆಗ್ಬಿಡ್ತಾರ. ಸೊ ಎಲ್ಲರನ್ನು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಆಲ್ಮೋಸ್ಟ್ ಎಲ್ಲರನ್ನು ಯುದ್ಧದಲ್ಲಿ ಹತ ಆದ ನಂತರ ಎಲ್ಲರನ್ನು ಬಂಧನ ಮಾಡ್ತಾರ. ಅದ್ರೊಳಗಡೆ ಮೇನ್ ಇಂಪಾರ್ಟೆಂಟ್ ಕೈದಿಗಳಿರ್ತಾರ. ಯಾರಂತಂದ್ ಹೇಳಿದ್ರೆ ಎಲಿಯಟ್ ವಾಲ್ಟರ್ ಅಂತಂದೇಳಿ, ಒಬ್ಬ ಹೆಸರೇನು ಎಲಿಯಟ್ ವಾಲ್ಟರ್ ಅಂತಂದ್ ಹೇಳಿ, ಇನ್ನೊಬ್ರು ಸ್ಟಿವೆನ್ಸನ್ ಅಂತ ಹೇಳಿ. ಇವರಿಬ್ರು ಇಂಪಾರ್ಟೆಂಟ್. ಎಲಿಯಟ್ ವಾಲ್ಟರ್ ಮತ್ತು ಸ್ಟಿವೆನ್ಸನ್ ಇವರಿಬ್ರು ಏನಂದ್ರೆ ಅಧಿಕಾರಿಗಳು, ಬ್ರಿಟಿಷ್ ಅಧಿಕಾರಿಗಳು. ಇವರು ಕೂಡ ಅದ್ರಲ್ಲಿ ಇರ್ತಾರ. ನೆಕ್ಸ್ಟ್ ಒಂದು ಒಪ್ಪಂದ ಆಗುತ್ತೆ, ಇನ್ಮೇಲೆ ನಾವು ನಿಮ್ ಮೇಲೆ ದಾಳಿ ಮಾಡಂಗಿಲ್ಲ, ನೀವ್ ನಮ್ ಮೇಲೆ ದಾಳಿ ಮಾಡಂಗಿಲ್ಲ, ನಾವು ಈ ಗೆರೆ ದಾಟಿ ಬರಂಗಿಲ್ಲ, ನೀವು ಆ ಗೆರೆ ಬರಂಗಿಲ್ಲ ಅಂತ ಹೇಳಿ ಒಂದು ಒಪ್ಪಂದ ಆಗತ್ತೆ. ಈ ಒಪ್ಪಂದ ಆದ ನಂತರ ಎಲ್ಲರನ್ನು ಕೈದಿಗಳನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರಾಣಿ ಚೆನ್ನಮ್ಮ ಬಿಡುಗಡೆ ಮಾಡ್ತಾರ. ಇಷ್ಟೆಲ್ಲಾ ಆದ ನಂತರ ಅವ್ರು ಸುಮ್ಮಿರ್ತಾರ. ಎಸ್, ನೆಕ್ಸ್ಟ್ ಏನಾಗತ್ತಂತಂದ್ ಹೇಳಿದ್ರೆ ಇಷ್ಟೆಲ್ಲಾ ಆದ ನಂತರ ಅವ್ರೇನ್ ಸುಮ್ಮಿರಂಗಿಲ್ಲ. ಅವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ನೆಕ್ಸ್ಟ್ ಯುದ್ಧವನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರ. ಅದ್ರೊಳಗಡೆ ಮೇನ್ ಕಮಿಷನರ್ ಯಾರು ಅಂತಂದ್ ಹೇಳಿದ್ರೆ ವಿಲಿಯಂ ಚಾಪ್ಲಿನ್. ನೆಕ್ಸ್ಟ್ ಕಮಿಷನರ್ ಯಾರು, ಕಲೆಕ್ಟರ್. ಅವ್ನ್ ಮುಗಿದ ನಂತರ ನೆಕ್ಸ್ಟ್ ಸತೋದ ಅವನು ವಿಲಿಯಂ ಚಾಪ್ಲಿನ್ ಬರ್ತಾನ. ಈ ವಿಲಿಯಂ ಚಾಪ್ಲಿನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಅವನ 2 ಲೆಫ್ಟಿನೆಂಟ್ ಕರ್ನಲ್ ಗಳಿಗೆ, ಒಬ್ಬನ ಯಾರಂತಂದ್ ಹೇಳಿದ್ರ ಲೆಫ್ಟಿನೆಂಟ್ ಕರ್ನಲ್, ಇವನ್ನೆಲ್ಲ ನೆನ್ಪಿಟ್ಕೋದು. ಲೆಫ್ಟಿನೆಂಟ್ ಕರ್ನಲ್ ಇವನ ಹೆಸರು ಏನಂತಂದ್ ಹೇಳಿದ್ರೆ ಡಿಕೇನ್ ಅಂತಂದ್ ಹೇಳಿ. ಡಿಕೇನ್, ಲೆಫ್ಟಿನೆಂಟ್ ಕರ್ನಲ್ ಡಿಕೇನು. ಇನ್ನೊಬ್ನ ಯಾರಂತಂದ್ ಹೇಳಿದ್ರ ಕರ್ನಲ್ ಅಂತಂದ್ ಹೇಳಿ, ಕರ್ನಲ್ ವಾಕರ್ ಅಂತಂದ್ ಹೇಳಿ. ಇವರಿಬ್ರು ನೇತೃತ್ವದೊಳಗಡೆ ಒಂದು ದೊಡ್ಡ ಸೈನ್ಯವನ್ನ ಏನ್ ಮಾಡ್ತಾನಂದ್ರ ಕಿತ್ತೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ಈ ದಾಳಿ ಒಳಗಡೆ ಆಲ್ರೆಡಿ ಒಂದು ಒಪ್ಪಂದ ಆಗಿರುತ್ತೆ ಯಾರ್ಯಾರ ನಡುವೆ, ಪುರಂದಿ ಮಲ್ಲಪ್ಪ ಮತ್ತು ವೆಂಕಟರಾವ್. ಇವರಿಬ್ರು ಏನಂತಂದ್ ಹೇಳಿದ್ರೆ ಯಾರ ಜೊತೆ, ಬ್ರಿಟಿಷರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡು ದೇಶದ್ರೋಹಿಗಳಾಗಿ ಮದ್ದು ಗುಂಡುಗಳೇನಿರ್ತಾವಲ್ಲ, ಸೊ ಆ ಖಜಾನೆ ಒಳಗಡೆ ಏನ್ ಮಾಡ್ತಾರಂದ್ರ ಶಗಣಿಯನ್ನ ತುಂಬಿ ಅವುಗಳನ್ನ ನಿಷ್ಕ್ರಿಯ ಮಾಡಿಸ್ತಾರ. ಈ ಯುದ್ಧದಲ್ಲಿ ಏನಾಗತ್ತೆ ಅಂದ್ರ ಕಿತ್ತೂರು ಕೋಟೆ ಪತನ ಹೊಂದುತ್ತ. ಅದಾದ ನಂತರ ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಬೈಲ್ಹೊಂಗಲ್ ಕೋಟೆ ಒಳಗಡೆ ಬಂಧನಕ್ಕಿಡ್ತಾರ. ಅದಾದ ನಂತರ ಕೆಲವೇ ವರ್ಷಗಳಲ್ಲಿ, ಅಂದ್ರೆ 5 ವರ್ಷಗಳಾದ ನಂತರ 21 ಫೆಬ್ರವರಿ 1829ರಲ್ಲಿ ಯಾರ್ದು, ಕಿತ್ತೂರು ರಾಣಿ ಚೆನ್ನಮ್ಮ ನಿಧನ ಆಗತ್ತೆ. ಇಷ್ಟೆಲ್ಲ ಆದ ನಂತರ ಸುಮ್ಮಿರಂಗಿಲ್ಲ. ಬಲಗೈ ಬಂಟನಾದಂತಹ ಸಂಗೊಳ್ಳಿ ರಾಯಣ್ಣ ಏನಂತಂದ್ ಹೇಳಿದ್ರ ಮಹಾನ್ ಕ್ರಾಂತಿಕಾರಿ ಒಮ್ಮೆ ಗೆರಿಲ್ಲಾ ಯುದ್ಧವನ್ನ ಅಳವಡಿಸಿಕೊಂಡು 1829ರಿಂದ 1830 1 ವರ್ಷ, ಆಲ್ಮೋಸ್ಟ್ ಒಂದೂವರೆ ವರ್ಷ ಬ್ರಿಟಿಷರನ್ನ ಕಾಡ್ತಾನ. ಬಾಳ ಕೆಟ್ಟ ಕಾಡ್ತಾನ. ಇವನ್ ಬೆಂಬಲವಾಗಿ ಯಾರು ಇರ್ತಾರ ಅಂದ್ರೆ ಶಿವಲಿಂಗಪ್ಪ ಇರ್ತಾನ. ಸೊ ಈ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಯಾರು ರಾಜ ಇರಂಗಿಲ್ಲ. ದತ್ತುಪುತ್ರ ಅಂತಂದ್ ಹೇಳಿ ಇವನನ್ನ ಕನ್ಸಿಡರ್ ಮಾಡಿರ್ತಾರಲ್ಲ, ಇವನನ್ನ ರಾಜ ಅಂತಂದ್ ಹೇಳಿ ಇಟ್ಕೊಂಡು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾನ ಅಂತಂದ್ರೆ ಗೆರಿಲ್ಲಾ ಯುದ್ಧವನ್ನ ಕಂಟಿನ್ಯೂಷನ್ ಮಾಡ್ತಾನ. ಇದು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಗಳನ್ನ ಕೇಳ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲೆಲ್ಲ ಕೇಳ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಮೇಲೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಜನಪದ ಹಾಡುಗಳು ಬರ್ತಾವ. ಯಾವ ರೂಪದಲ್ಲಿ ಇದಾವ ಅಂತಂದ್ರೆ ಲಾವಣಿ ರೂಪದಲ್ಲಿ ಇದಾವ. ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇದು ಕಂಟಿನ್ಯೂಷನ್ ಆಗತ್ತ. ಸೊ ಈ ತರ ಯುದ್ಧಗಳನ್ನ ನಡೆಸುವಾಗ ಅಲ್ಲಿ ಏನಾಗತ್ತಂದ್ರೆ ಮತ್ತೆ ನಮ್ಮವರ ಏನ್ ಮಾಡ್ತಾರ ಅಂತಂದ್ರೆ ಮೋಸ ಮಾಡ್ತಾರ. ಅಂತ ಕಾಲ ಬಂದೈತಿ ಇವಾಗ. ಇಲ್ಲಿ ಯಾರು ಮೋಸ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವನ ಆಪ್ತ ಮಿತ್ರರಾದಂತಹ ಲಕ್ಷ್ಮಣರಾವ್ ಅಂತಂದ್ರೆ, ಯಾರು ಲಕ್ಷ್ಮಣರಾವ್ ಅಂತಂದ್ ಹೇಳಿ ಒಬ್ಬ, ಇನ್ನೊಬ್ಬನ ಹೆಸರು ಲಿಂಗನಗೌಡ ಅಂತಂದ್ ಹೇಳಿ, ಲಿಂಗನಗೌಡ. ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮೋಸ ಮಾಡಿ ಸಂಗೊಳ್ಳಿ ರಾಯಣ್ಣನ ಹಿಡಿತಾರೆ. ಹಿಡಿದ ನಂತರ 1832ರಲ್ಲಿ ಜನವರಿ 26, 1832 ಜನವರಿ 26ರಂದು, 1831 ಜನವರಿ 26ರಲ್ಲಿ ನಂದಗಡದೊಳಗಡೆ, ಈ ನಂದಗಡ ಎಲ್ಲಿ ಬರುತ್ತಂತಂದ್ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಲ್ಲಿ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದೊಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವರನ್ನ ಗಲ್ಲಿಗೇರಿಸ್ತಾರ. ಇದನ್ನು ಕೂಡ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ಗಳು, ಸಂಸತ್ ಅಂದ್ರೆ ನಮ್ ಪಾರ್ಲಿಮೆಂಟ್ ಐತಲ್ಲ ಡೆಲ್ಲಿ ಒಳಗಡೆ, ಅಲ್ಲೊಂದು ಪ್ರತಿಮೆಯನ್ನ ಅನುಷ್ಠಾನ ಮಾಡಿಸಿದಾರ ಕಿತ್ತೂರು ರಾಣಿ ಚೆನ್ನಮ್ಮದು 2007ರಲ್ಲಿ. ಆಮೇಲೆ ಪ್ರತಿ ವರ್ಷ ನಮ್ ಕರ್ನಾಟಕ ರಾಜ್ಯ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಕಿತ್ತೂರು ಉತ್ಸವವನ್ನ ಮಾಡತ್ತ 22ರಿಂದ 24, ಅಕ್ಟೋಬರ್ 22ರಿಂದ 24 ಕಿತ್ತೂರು ಉತ್ಸವ. ಈ ಡೇಟ್ ಅನ್ನ ನೆನ್ಪಿಡ್ಕೊಳ್ಳಿ. ಅಕ್ಟೋಬರ್ 24 UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಸ್ಥಾಪನೆ ಆಗೈತಿ. ಆಮೇಲೆ ಕರಾವಳಿ ಕಾವಲುಕೆ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಬರುತ್ತಲ್ಲ, ಇಂಡಿಯನ್ ಕೋಸ್ಟ್ ಗಾರ್ಡ್ ಒಳಗಡೆ ಒಂದು ಕರಾವಳಿ ಕಾವಲು ಕಾಯಕ್ಕೆ ಒಂದು ನೌಕೆ ಐತೆ.
ಅದ್ರ ಹೆಸರು ಏನಂತಂದ ಹೇಳಿದ್ರೆ ICGS ಕಿತ್ತೂರು ಚೆನ್ನಮ್ಮ ಅಂತಂದೇಳಿ. ಅಂದ್ರೆ ಅವಳ ಸ್ಮರಣೆಗೋಸ್ಕರ ಆಮೇಲೆ ನೆಕ್ಸ್ಟ್ ಅವ್ರ ಗೌರವಕ್ಕೋಸ್ಕರ ಈ ಹೆಸರನ್ನ ಇಟ್ಟಿದ್ದಾರೆ. ಎಸ್, ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಏನಂತಂದ ಹೇಳಿದ್ರೆ ಬ್ರಿಟಿಷ್ ಹೆಸರು, ಬ್ರಿಟಿಷ್ ಅಧಿಕಾರಿಗಳ ಹೆಸರು, ಅದಾದ ನಂತರ ಏನೇನ್ ನಡೀತು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ರಾಣಿ ಅಬ್ಬಕ್ಕ ದೇವಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೇಮ್ 2023 KSET ಎಕ್ಸಾಮ್ಸ್ ಗಳಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳಿವು. ಇವ್ರ ಬಗ್ಗೆ ಬಂದೈತೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸೊ ನೋಡ್ರಿ, ಈಗ ರಾಣಿ ಅಬ್ಬಕ್ಕ ದೇವಿ ಅಂತ ಬಂದ್ರೆ ಇವ್ರು ಯಾವ ಮನೆತನದವ್ರು ಅಂತಂದ ಹೇಳಿದ್ರೆ ಚೌಟ ಅನ್ನೋ ಒಂದು ರಾಜವಂಶದವರು. ಇವರ ಮೂಲ ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಮೂಡುಬಿದ್ರೆ ಆಗಿರುತ್ತೆ. ಅದನ್ನ ಪುತ್ತಿಗೆ ಅಂತಾನು ಕರೀತಾರ. ರಾಜಧಾನಿ ಯಾವುದು? ಮೂಡುಬಿದ್ರೆ. ಅದಾದ ನಂತರ ಆರ್ಥಿಕ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಉಳ್ಳಾಲವನ್ನ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಉಪ ರಾಜಧಾನಿಯನ್ನಾಗಿ ಮಾಡ್ಕೊಂತಾರ. ಸೊ ಅದಕ್ಕೋಸ್ಕರ ಅವಳನ್ನ ಉಳ್ಳಾಲದ ಹಬ್ಬಕ್ಕ ಅಂತಂದ ಹೇಳ್ತೀವಿ, ಯಾಕಂದ್ರೆ ಇದು ಸಮುದ್ರದ ಸಮೀಪ ಇರುತ್ತೆ. ಸೊ ಉಳ್ಳಾಲದ ಹಬ್ಬಕ್ಕ ಉಪ ರಾಜಧಾನಿಯನ್ನಾಗಿ ಮಾಡ್ಕೊಂತಾರ. ಅದಾದ ನಂತರ ಇಲ್ಲಿ ಆಡಳಿತ ಪದ್ಧತಿ ಹೆಂಗಿರುತ್ತೆ ಅಂದ್ರೆ ಅಳಿಯ ಸಂತಾನ ಪದ್ಧತಿ ಅಂತಂದ ಹೇಳ್ತೀವಿ. ಅಂದ್ರೆ ಅಳಿಯಂದ್ರು ಅಲ್ಲಿ ಏನಂತ ಮಾತೃ ಪ್ರಧಾನ, ಇವ್ರು ಮದುವೆ ಮಾಡ್ಕೊಂಡವ್ರು ಎಲ್ಲಿ ಹೋಗಂಗಿಲ್ಲ. ಸೊ ಅಳಿಯನೇ ಇಲ್ಲಿ ಮನೆಗ್ ಬರ್ಬೇಕು, ಆ ತರ ಒಂದು. ಆಮೇಲೆ ಅವ್ರ ಸೋದರ ಮಾವ ಯಾರಂತಂದ ಹೇಳಿದ್ರ ತಿರುಮಲ ರಾಯ ಇರ್ತಾನ. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಸೊ ಹಬ್ಬಗಳಿಗೆ ಯುದ್ಧ ಕಲೆಗಳನ್ನ ಎಲ್ಲ ಕಳಿಸಿ ಅವಳಿಗೆ ರಾಣಿಯಾಗಿ ಪಟ್ಟಾಭಿಷೇಕೆಯನ್ನ ಮಾಡ್ತಾರೆ. ಯಾರು? ತಿರುಮಲ ರಾಯ. ಯಾರ ಜೊತೆಗೆ ವಿವಾಹವನ್ನ ಮಾಡ್ಕೊತಾರ ಅಂದ್ರೆ ಲಕ್ಷ್ಮಪ್ಪ ಅರಸನ ಜೊತೆಗೆ ವಿವಾಹವನ್ನ ಮಾಡ್ಕೊಂತಾರ. ಇವನೊಬ್ಬನು ಬಂಗಾಡಿಯ ರಾಜ ಅಂತ, ಮಂಗಳೂರು ಐತಲ್ಲ, ಮಂಗಳೂರು ಒಳಗಡೆ ಒಂದು ಸಾಮ್ರಾಜ್ಯ ಬರುತ್ತೆ. ಮಂಗಳೂರು ಒಳಗಡೆ ಬಂಗಾಡಿ ರಾಜ್ಯ ಅಂತಂದೇಳಿ, ಬಂಗಾಡಿ ವಂಶದವರು. ಸೊ ಅದ್ರ ಜೊತೆ ಅಂದ್ರೆ ಮದುವೆಯನ್ನ ಮಾಡ್ಕೊಂತಾರ. ಬಟ್ ಆದ್ರೆ ಇವನ್ ಸರಿ ಇರಂಗಿಲ್ಲ. ಈ ರಾಜ ಏನಂತಂದ ಹೇಳಿದ್ರೆ ಇವನು ಸರಿ ಇರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಇವನು ಪೋರ್ಚುಗೀಸರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಯಾರಿಗೆ? ಪೋರ್ಚುಗೀಸರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇದು ಹಬ್ಬಗಳಿಗೆ ಸರಿ ಹೋಗಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅವನಂದ್ರೆ ರಾಜನನ್ನ ಬಿಟ್ಟು ಅವಳು ಮತ್ತೆ ಏನ್ ಮಾಡ್ತಾಳ ಅಂತಂದ್ರೆ ತನ್ನ ತವ್ರ ಮನೆಗ್ ಬರ್ತಾಳ. ಅಲ್ಲಿ ಬಂದ್ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಸೊ ಅವಳು ಮತ್ತೆ ಯುದ್ಧದ ಕಲೆಗಳನ್ನೆಲ್ಲ ಕಲಿತು ಉಳ್ಳಾಲದ ರಾಣಿಯಾಗಿ ಮತ್ತೆ ಏನ್ ಮಾಡ್ತಾಳ ಅಂತ ಹೇಳಿದ್ರೆ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ತಾಳ. ಆಮೇಲೆ ಇವ್ರ ಕಾಲದಲ್ಲಿ ಇರುವಂತಹ ಪ್ರಮುಖ ಬಂದರು ಯಾವ್ದಂತಂದ ಹೇಳಿದ್ರೆ ಉಳ್ಳಾಲ ಅಂತಂದ ಹೇಳ್ತೀವಿ. ಆಮೇಲೆ ವ್ಯಾಪಾರ ಏನೇನ್ ಆಗ್ತಿತ್ತು ಅಂದ್ರೆ ಮೆಣಸು, ಅಡಿಕೆ ಮತ್ತು ಅಕ್ಕಿಯನ್ನ ವ್ಯಾಪಾರ ಮಾಡ್ತಿದ್ರು ಬೇರೆ ಬೇರೆ ದೇಶದೊಂದಿಗೆ. ಈ ಕ್ವಶನ್ಸ್ ಗಳನ್ನ ಕೇಳಿದಾರ. ಅದಾದ ನಂತರ ಇವ್ರು ವಿರೋಧಿ ಆಗಿದ್ರು ಅಂತ ಯಾರಾಗಿದ್ರು ಅಂತಂದ ಹೇಳಿದ್ರೆ ಪೋರ್ಚುಗೀಸರು ಏನ್ ಹೇಳ್ತಾರ ಅಂದ್ರೆ ನೀವು ನನಗ ಕಪ್ಪ ಕಾಣಿಕೆಯನ್ನ ಕೊಟ್ಬಿಟ್ರೆ ನಾವೇನು ಪ್ರಾಬ್ಲಮ್ ಮಾಡಂಗಿಲ್ಲ ಅಂತ ಹೇಳಿ. ಇವಳು ಅಬ್ಬಕ್ಕ ದೇವಿ ಏನಂತಂದ್ರೆ ನಾನೇನು ಕೊಡ್ಬೇಕು ನಿನಗ ಅಂತ ಹೇಳಿ ಈ ರೀತಿಯಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಪ್ರಮುಖ ಯುದ್ಧಗಳು ಅಂತಂದ ಹೇಳಿದ್ರೆ 1555 ಪೋರ್ಚುಗೀಸ್ ನ ವೈಸ್ರಾಯ್ ಆದಂತ ಅಲ್ವಾರೋ ಡಿ ಸಿಲ್ವೇರಾ ಅಂತಂದೇಳಿ, ಅಲ್ವಾರೋ ಡು ಸಿಲ್ವೇರಾ ಏನ್ ಮಾಡ್ತಂದ್ರೆ ಒಂದು ಸೈನ್ಯವನ್ನ ಕಳಿಸ್ತಾನ. ಆ ಸೈನ್ಯವನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ರಾಣಿ ಅಬ್ಬಕ್ಕ ದೇವಿ ಧ್ವಂಸ ಮಾಡ್ತಾಳ. ಪೋರ್ಚುಗೀಸರಿಗೆ ಏನಂದ್ರೆ ಸೋಲಾಗತ್ತೆ ಇಲ್ಲಿ ಫಸ್ಟ್ ಇದರಲ್ಲಿ. ಇದಾದ ನಂತರ ಇದ್ ಬಿಟ್ರೆ ಮತ್ ಬಿಡ್ತಾರ ಪೋರ್ಚುಗೀಸರು. ಮತ್ತೇನ್ ಮಾಡ್ತಾರ ಅಂದ್ರೆ 1568 ಒಳಗಡೆ ಪೋರ್ಚುಗೀಸರ ಕಮಾಂಡರ್ ಆದಂತಹ ಜೋವಾವೋ ಪಿಕ್ಸೋಟೋ ಅಂತ ಹೇಳ್ತೀವಿ. ಜೋವಾವೋ ಪಿಕ್ಸೋಟೋ ಅನ್ನೋನು ಮಂಗಳೂರು ಮೇಲೆ ದಾಳಿ ಮಾಡ್ತಾರ. ಮಂಗಳೂರನ್ನ ಕಂಪ್ಲೀಟ್ ಆಗಿ ವಶಪಡಿಸ್ಕೊಂಡು ಉಳ್ಳಾಲಕ್ಕೆ ನುಗ್ತಿರ್ತಾನ. ಅವಾಗ ರಾಣಿ ಅಬ್ಬಕ್ಕ ದೇವಿ ಒಂದು ಒಳಗಡೆ ಮಸೀದಿ ಇರುತ್ತಲ್ಲ, ಅಲ್ಲಿ ಆಶ್ರಯ ಪಡ್ಕೊಂಡು ರಾತ್ರಿ ಟೈಮ್ ಅಲ್ಲಿ 200 ಸೈನಿಕರೊಂದಿಗೆ ಯುದ್ಧ ಮಾಡ್ತಾಳ. ಆ ಯುದ್ಧದಲ್ಲಿ ಪಿಕ್ಸೋಟೋನನ್ನ ಹತ್ಯೆ ಮಾಡ್ತಾಳ. ಪಿಕ್ಸೋಟೋನನ್ನ ಕೊಂದಾಕ್ಬಿಡ್ತಾಳ 1568ರಲ್ಲಿ. ಇಷ್ಟೆಲ್ಲಾ ಆದ ನಂತರ ನೆಕ್ಸ್ಟ್ ಅವ್ರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು 1569ರಲ್ಲಿ ಅಡ್ಮಿರಲ್ ಆದಂತಹ ಅಲ್ಫಾನ್ಸೋ ಪೆರೇರಾ ಅಂದ್ರೆ ನೇವಿ ಹೆಡ್, ಪೋರ್ಚುಗೀಸರ ನೇವಿ ಹೆಡ್ ಗೆ ಇದು ತಲಿ ಕೆಟ್ಬಿಟ್ಟಿತ್ತು. ಅವೇನ್ ಮಾಡ್ತಾ ಅಂದ್ರೆ ಅಲ್ಫಾನ್ಸೋ ಪೆರೇರಾ ನೇತೃತ್ವದ ನೌಕಾಪಡೆಯನ್ನ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಉಳ್ಳಾಲಕ್ಕೆ ಕಳಿಸ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಅಲ್ಫಾನ್ಸೋ ಪೆರೇರಾ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇವನ್ ಬಂದ್ರು ಕೂಡ ವರ್ಕೌಟ್ ಆಗಂಗಿಲ್ಲ. ಹಬ್ಬಕ್ಕ ಸೋಲ್ಸೌಂಡ್ ಕಳಿಸ್ಬಿಡ್ತಾಳ. ಕಂಟಿನ್ಯೂಸ್ ಆಗಿ ಎಷ್ಟು ಸಾರಿ ಸೋಲ್ಸಿದಾಳ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ 1570 ಪ್ರಾಬ್ಲಮ್ ಆಗತ್ತೆ. ಸೊ ಇನ್ನೇನಂತಂದ ಹೇಳಿ ಯುದ್ಧ ಮಾಡ್ಬೇಕಂತಂದ ಹೇಳಿ 1570 ಒಂದು ಮೈತ್ರಿಕೂಟವನ್ನ ಮಾಡ್ತಾರೆ. ಯಾರ್ಯಾರ ಜೊತೆ ಅಂತಂದ ಹೇಳಿದ್ರ ಬಿಜಾಪುರದ ಆದಿಲ್ ಶಾ ಜೊತೆಗೆ. ಯಾರ್ದು? ಬಿಜಾಪುರದ ಆದಿಲ್ ಶಾ ಜೊತೆಗೆ. ಅದಾದ ನಂತರ ಇನ್ನೊಬ್ನ ಯಾರು ಬರ್ತಾ ಅಂತಂದ ಹೇಳಿದ್ರ ಅಹಮದ್ ನಗರದ ನಿಜಾಮ್ ಶಾ ಇವರು ಕೂಡ ಬರ್ತಾರ. ಅದ್ರ ಜೊತೆಗೆ ಜಾಮೋರಿನ್, ಕ್ಯಾಲಿಕಟ್ ನ ಕೋಜಿಕೋಡು ಅಥವಾ ಕ್ಯಾಲಿಕಟ್ ಅಂತಂದ ಹೇಳ್ತೀವಲ್ಲ, ಜಾಮೋರಿನ್ ರಾಜ
ಯಾರು ಜಾಮೂರಿನ್ ರಾಜ ಕೂಡ, ಯಾಕಂತಂದ್ ಹೇಳಿದ್ರೆ ಅವ್ನು ಪೋರ್ಚುಗೀಸರು ಬಾಳ ಮೋಸ ಮಾಡಿರ್ತಾರ, ಅವ ವೆಲ್ಕಮ್ ಮಾಡ್ಕೊಂಡಿರ್ತಾರ, ಅವಂಗ ಬಾಳ ಮೋಸ ಮಾಡಿರ್ತಾರ. ಜಾಮೋರಿನ್ ರಾಜ, ಕ್ಯಾಲಿಕಟ್ ನ ಜಾಮೋರಿನ್ ರಾಜ. ಆಮೇಲೆ ಇನ್ನೊಬ್ನು ಕ್ಯಾಲಿಕಟ್ ನ ನೌಕಾಪಡೆಯ ಮಹಾದಂಡ ನಾಯಕ ಮರಾಕರ್ ಅಂತಂದೇಳಿ. ಸೊ ಇವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ರಾಣಿ ಅಬ್ಬಕ್ಕಾದೇವಿ ಪೋರ್ಚುಗೀಸರ ವೈಸ್ರಾಯ್ ಆದಂತಹ ಆಂಟೋನಿಯೋ ನೊರೊನ್ಹಾ ಮೇಲೆ ದಾಳಿ ಮಾಡ್ಬೇಕಂತಂದೇಳಿ ಪ್ಲಾನ್ ಮಾಡಿರ್ತಾರೆ. ಬಟ್ ಆದ್ರೆ ಒಂದು ಒಳಸಂಚನ್ನ ಮಾಡಿ ಏನ್ ಮಾಡ್ತಾರ, ಇಲ್ಲಿ ನೋಡ್ರಿ ಯಾರ್ಯಾರು: ಬಿಜಾಪುರ ಆದಿಲ್ ಶಾ, ಅಹಮದ್ ನಗರದ ನಿಜಾಮ್ ಶಾ, ಕ್ಯಾಲಿಕಟ್ ನ ಜಾಮೋರಿನ್, ಆಮೇಲೆ ನೆಕ್ಸ್ಟ್ ನೌಕಾಪಡೆಯ ಲೀಡರ್ ಯಾರಂತಂದಿದ್ರ ಮರಾಕರ್. ಸೊ ಇವ್ರು ಎಲ್ರು ಸೇರ್ಕೊಂಡು ಯುದ್ಧವನ್ನ ಮಾಡ್ಬೇಕಂತಂದೇಳಿ ಪ್ಲಾನ್ ಮಾಡಿರ್ತಾರ. ಬಟ್ ಆದ್ರೆ ಲಕ್ಷ್ಮಪ್ಪ ಅರಸ್ ಅಂತ ಇರ್ತಾನಲ್ಲ, ರಾಣಿ ಅಬ್ಬಕ್ಕಾದೇವಿ ಗಂಡ, ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ಮೋಸ ಮಾಡಿ ರಾಣಿ ಅಬ್ಬಕ್ಕಾದೇವಿಯನ್ನ ಸೆರೆ ಹಿಡಿದು ಪೋರ್ಚುಗೀಸರು ಒಪ್ಪಿಸ್ತಾನ. ಇಲ್ಲಿ ಏನಾಗತ್ತಂತಂದ್ರೆ ತುಂಬಾ ಮೋಸ ಆಗತ್ತೆ. ಇದಾದ ನಂತರ ನೆಕ್ಸ್ಟ್ ರಾಣಿ ಅಬ್ಬಕ್ಕಾದೇವಿಯನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರು ಬಂಧಿಸಿ ನೆಕ್ಸ್ಟ್ ಕೊನೆಗೆ ಏನ್ ಮಾಡ್ತಾರ ಅಂತಂದ್ರೆ ವೀರಮರಣ ಹೊಂತಾಳ ಜೈಲಿನೊಳಗಡೆ. ಇದೇನಂತಂದ ಹೇಳಿದ್ರ ರಾಣಿ ಅಬ್ಬಕ್ಕಾದೇವಿಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಇವಳ ವೀರ ವನಿತೆ ಅಲ್ಲ ಇವಳು, ಸೊ ಇವಳ ಸವಿ ನೆನಪಿಗೋಸ್ಕರ, ಗೌರವಕ್ಕೋಸ್ಕರ ಇಂಡಿಯನ್ ಕೋಸ್ಟ್ ಗಾರ್ಡ್ ಒಳಗಡೆ ಒಂದು ನೌಕೆಯನ್ನ ಕೂಡ ಇವಳ ಹೆಸರಲ್ಲಿ ಬಿಟ್ಟಿದ್ದಾರೆ. ಅದನ್ನ ICGS ರಾಣಿ ಅಬ್ಬಕ್ಕ ಅಂತ ಹೇಳ್ತೀನಿ. ಏನೋ ICGS ರಾಣಿ ಅಬ್ಬಕ್ಕ ಅಂತ. ಎಸ್ ನೋಡ್ರಿ, ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ಬೆಳವಡಿ ಮಲ್ಲಮ್ಮನ ಬಗ್ಗೆನೂ ಕೂಡ ಕ್ವಶನ್ ಅನ್ನ ಕೇಳಿದಾರೆ. KSET ಎಕ್ಸಾಮ್ 2023 KA ಬೋರ್ಡ್ ದವ್ರೆ. ಸೊ ಇದನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ, ನೆಕ್ಸ್ಟ್ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಬೆಳವಡಿ ಮಲ್ಲಮ್ಮರವ್ರ ಬಗ್ಗೆ, ಇವರು 17ನೇ ಶತಮಾನದೊಳಗಡೆ ಭಾರತೀಯ ಇತಿಹಾಸದೊಳಗಡೆ ಪ್ರಥಮ ಬಾರಿಗೆ ಸಂಪೂರ್ಣ ಮಹಿಳೆಯರನ್ನ ಒಳಗೊಂಡಂತಹ ಒಂದು ಮಹಿಳಾ ಸೈನ್ಯವನ್ನ ಸಂಘಟಿಸಿ ಸಾಮ್ರಾಜ್ಯಶಾಹಿ ಪಡೆಗಳ ವಿರುದ್ಧ ಏನ್ ಮಾಡ್ತಿದ್ರು ಅಂತಂದ್ರೆ ಇವರು ಹೋರಾಟ ಮಾಡ್ತಿದ್ರು. ಅಂದ್ರೆ ಮೇನ್ ಔರಂಗಜೇಬ್ನೊಂದಿಗೆ, ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜದೊಂದಿಗೆ. ಇವ್ರದ್ದು ರಾಜವಂಶ ಯಾವ್ದಂತಂದ ಹೇಳಿದ್ರೆ ಸೊಂದೆ ರಾಜವಂಶ ಅಂತಂದ್ ಹೇಳ್ತೀವಿ, ಅಥವಾ ಸ್ವಾದಿ ಅಥವಾ ಸೊಂದೆ ಅಂತಂದ್ ಹೇಳ್ತೀವಿ. ಇವ್ರ ತಂದೆ ಹೆಸರು ಮಧುಲಿಂಗ ನಾಯಕ, ಆಮೇಲೆ ಅವ್ರ ತಾಯಿ ಯಾರಂತಂದ ಹೇಳಿದ್ರೆ ವೀರಮ್ಮಜ್ಜಿ ಅಂತಂದ್ ಹೇಳ್ತೀವಿ. ಆಮೇಲೆ ಇವರ ಪತಿ ಯಾರಂತಂದ ಹೇಳಿದ್ರೆ ಈಶ್ವರ ಪ್ರಭು. ಆಮೇಲೆ ಇವ್ರ ಪ್ರದೇಶ ಯಾವುದು ಬೆಳವಡಿ ಮತ್ತು ಬೈಲ್ಹೊಂಗಲ, ಆ ಪ್ರದೇಶದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಇವರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಸೊ ಇವ್ರಿಗೆ ಇವುಗಳ ಕುದುರೆ ಸವಾರಿ, ಕಗ್ಗವರಸೆ, ಬಿಲ್ವಿದ್ಯೆ, ಈಟಿ ಎಸೆತ ಇವುಗಳೆಲ್ಲ ತುಂಬಾ ಫೇಮಸ್ ಇದ್ರು. ಆಮೇಲೆ ಇವರು 2000 ಜನರನ್ನ ಒಳಗೊಂಡಂತಹ ಒಂದು ಮಹಿಳಾ ಸೈನ್ಯವನ್ನ ಹೊಂದಿದ ಏಕೈಕ ರಾಣಿ ಯಾರಂತಂದ ಹೇಳಿದ್ರೆ ಬೆಳವಡಿ ಮಲ್ಲಮ್ಮ ಅಂತ ಹೇಳ್ತೀವಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಇದೇ ಕ್ವಶನ್ ಅನ್ನ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ಇವ್ರನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಮದುವೆ ಮಾಡ್ಕೊಡ್ತಾರ. ಯಾರಿಗಂತಂದ ಹೇಳಿದ್ರೆ ಬೆಳವಡಿ ಪ್ರಾಂತ್ಯ. ಸೊ ಅದಕ್ಕೋಸ್ಕರ ಅವ್ರ ಹೆಸರು ಏನಂತಂದ ಹೇಳಿದ್ರೆ ಬೆಳವಡಿ ಮಲ್ಲಮ್ಮ ಅಂತ ಬರುತ್ತೆ. ಮೊದಲವರು ಸೊಂದೆ ರಾಜವಂಶಕ್ಕೆ ಸೇರಿದವರು. ನೆಕ್ಸ್ಟ್ ಬೆಳವಡಿ ಪ್ರಾಂತ್ಯದ ಅಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕು ಬರುತ್ತೆ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕು ಬರುತ್ತೆ, ಇವಾಗಿನ ಬೈಲ್ಹೊಂಗಲ್ ತಾಲೂಕು. ಸೊ ಅದ್ರೊಳಗಡೆ ಏನಂತಂದ ಹೇಳಿದ್ರೆ ದೇಸಾಯಿಗಳಿರ್ತಾರ. ಆ ದೇಸಾಯಿಗಳಲ್ಲಿ ಪ್ರಮುಖ ವ್ಯಕ್ತಿ ಯಾರಂದ್ರೆ ಈಶ್ವರ ಪ್ರಭು ಅಂತಂದ ಹೇಳಿ, ಅಥವಾ ಈಶ ಪ್ರಭು ಅಂತಂದ ಹೇಳಿ. ಈ ದೇಸಾಯಿ ಅವ್ರಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವಿವಾಹ ಮಾಡಿ, ಸ್ವಯಂವರದ ಮೂಲಕ ವಿವಾಹ ಆಗತ್ತ. ಇದಾದ ನಂತರ ನೆಕ್ಸ್ಟ್ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ತಮ್ಮ ರಾಜ್ಯದಲ್ಲಿ 2000 ಮಹಿಳೆಯರನ್ನ ಒಳಗೊಂಡಂತಹ ಒಂದು ಸೈನ್ಯವನ್ನ, ವುಮೆನ್ ಆರ್ಮಿಯನ್ನ ಸ್ಟಾರ್ಟ್ ಮಾಡ್ತಾರ. ಇವರೆಲ್ಲ ವೀರಗಚ್ಚೆ, ಸಾಂಪ್ರದಾಯಿಕ ಸೀರೆಯನ್ನ ಉಟ್ಕೊಂಡು ವೀರಗಚ್ಚೆ ಹಾಕ್ಬೇಕು. ಇದು ಇವಾಗಿನ ಹುಡುಗಿರಿಗೆಲ್ಲ ಗೊತ್ತಾಗಂಗಿಲ್ಲ. ಸೊ ವೀರಗಚ್ಚೆ ಅಮ್ಮಂದ್ರೆಲ್ಲ ವರ್ಕ್ ಮಾಡುವಾಗ ಹಾಕ್ತಾರ ನೋಡಿ. ಸೊ ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ ಹೇಳಿದ್ರೆ ದಕ್ಷಿಣ ಭಾರತದ ದಂಡಯಾತ್ರೆ ಮಾಡುವಾಗ ಶಿವಾಜಿ ಮಹಾರಾಜರು ಏನ್ ಮಾಡ್ತಿರ್ತಾರ ಅಂತಂದ ಹೇಳಿದ್ರೆ ಶಿವಾಜಿ ಮಹಾರಾಜರ ಪಡೆಗಳು ದಕ್ಷಿಣ ದಂಡಯಾತ್ರೆಯನ್ನ ಮಾಡುವಾಗ ಹಿಂತಿರುಗ್ತಿರ್ತಾರ. ಆ ಟೈಮ್ ಒಳಗಡೆ ಬೆಳವಡಿ ಹತ್ರ ಏನಂತಂದ ಹೇಳಿದ್ರೆ ಅಲ್ಲಿರುವಂತಹ ಗೊಲ್ಲರಿಂದ ಆಕಳುಗಳನ್ನ ವಶಪಡಿಸ್ಕೊಂಡು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಆಹಾರವನ್ನ ತಯಾರು ಮಾಡ್ಕೊಂತಿರ್ತಾರ. ಈ ರೀಸನ್ ಇಂದ ಅಲ್ಲಿ ಸ್ಥಳೀಯರ ರಕ್ಷಣೆಗೋಸ್ಕರ ಈಶ್ವರ ಪ್ರಭು ಇದ್ದವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ಸೊ ಅವರ ವಿರುದ್ಧವಾಗಿ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅದನ್ನ ನಾವು ಬೆಳವಡಿ ಯುದ್ಧ ಅಂತ ಕರಿತೀವಿ. ಇದು ಯಾವಾಗ ನಡೆಯುತ್ತ 1678ರಲ್ಲಿ. ಸೊ ಇದು ಯುದ್ಧ ನಡೆದ ತಕ್ಷಣ ಅಲ್ಲಿ ಮರಾಠರ ನಾಯಕರು ಯಾರ್ಯಾಗಿರ್ತಾರ, ದಾದಾಜಿ ರಘುನಾಥ್, ಆಮೇಲೆ ನೆಕ್ಸ್ಟ್ ಮಾಲೋಜಿ ದೋರಾಪ್ ಅಂತಂದೇಳಿ. ದಾದಾಜಿ ರಘುನಾಥ್ ಮತ್ತು ಮಾಲೋಜಿ ದೋರಾಪ್ ಇವರಿಬ್ರು ಏನ್ ಮಾಡ್ತಾರ ಅಂತಂದ್ರೆ ಅದ್ರ ಅಪಾರ ಸೈನ್ಯದಿಂದ ಈಶ ಪ್ರಭುನನ್ನ ಸೋಲಿಸ್ಬಿಟ್ಟು ಕೊಂದಾಕ್ತಾರ. ಸೊ ಕೊಂದಾಕಿದ ನಂತರ ಇನ್ನು ಮುಂದೆ ಯುದ್ಧ ಈಶ ಪ್ರಭು ಏನಂದ್ರೆ ಯುದ್ಧ ಮರಣವನ್ನ ಹೊಂತಾನ, ವೀರ ಮರಣವನ್ನ ಹೊಂತಾನ.
ಹೊಂದಿದ ನಂತರ ಸಡನ್ಲಿ ಏನಾಗತ್ತಂದ್ರ ತಮ್ಮ ಸಾಮ್ರಾಜ್ಯದಿಂದ ಸಡನ್ ಆಗಿ ಒಂದು ಮಹಿಳಾ ಪಡೆ 2,000 ಜನರನ್ನ ಒಳಗೊಂಡಂತಹ ಮಹಿಳಾ ಪಡೆ ಅದಕ್ಕ ಲೀಡರ್ ಆಗಿ ಮಲ್ಲಮ್ಮ ಏನ್ ಮಾಡ್ತಾಳ ಅಂತಂದ ಹೇಳಿದ್ರ ಬರ್ತಾಳ. ಕಂಟಿನ್ಯೂಸ್ ಆಗಿ 27 ದಿನಗಳ ಕಾಲ ಛತ್ರಪತಿ ಶಿವಾಜಿ ಮಹಾರಾಜರೊಂದಿಗೆ ಯುದ್ಧವನ್ನ ಮಾಡ್ತಾಳ. ಈ ಯುದ್ಧದಲ್ಲಿ ಸೊ ಮಲ್ಲಮ್ಮನ ಯುದ್ಧ ಕೌಶಲ್ಯ ಮತ್ತು ಶೌರ್ಯಕ್ಕೆ ಮಾರು ಹೋಗಿ ಏನ್ ಮಾಡ್ತಾಳ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧವನ್ನ ಸ್ಥಗಿತಗೊಳಿಸಿ ಸೊ ಇವಳನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರ ಜಗದಂಬೆ ಅಂತ ಕರೀತಾರೆ. ಶಿವಾಜಿ ಮಹಾರಾಜರು ಆಕಿಗೆ ಒಂದು ಬಿರುದನ್ನ ಕೊಡ್ತಾರ, ಜಗದಂಬೆ ಅಂತ. ಯಾರಿಗೆ? ಬೆಳವಡಿ ಮಲ್ಲಮ್ಮನಿಗೆ. ಸೊ ಇದೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್, ಇವುಗಳನ್ನ ನಿಮ್ಗೆ ಕೇಳಬಹುದು. ಎಸ್, ಈ ಯುದ್ಧಗಳ ಬಗ್ಗೆ ಒಂದು ಬುಕ್ ಬರುತ್ತಾ, ಆ ಬುಕ್ ಹೆಸರು ಏನಂತಂದ ಹೇಳಿದ್ರ ಬರೆದವ್ರ ಯಾರಂತಂದ ಹೇಳಿದ್ರ ಶೇಷೋ ಶ್ರೀನಿವಾಸ್ ಮುತಾಲಿಕ್ ಅಂತಂದೇಳಿ. ಶೇಷೋ ಶ್ರೀನಿವಾಸ್ ಮುತಾಲಿಕ್ ಅನ್ನೋ ಒಬ್ಬ ಪರ್ಸನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಇತಿಹಾಸಕಾರ ಒಂದು ಬುಕ್ ಅನ್ನ ಬರೀತಾನ 1704ರಲ್ಲಿ. ಆ ಬುಕ್ ಹೆಸರು ಏನಂತಂದ ಹೇಳಿದ್ರ ಶಿವಾಜಿ ಮಲ್ಲಮ್ಮಾಜಿ ಅಂತಂದೇಳಿ. ಶಿವಾಜಿ ಮಲ್ಲಮ್ಮಾಜಿ ಸಮರೋತ್ಸವ ಅಂತಂದೇಳಿ ಆ ಬುಕ್ ಹೆಸರು, ಸಮರೋತ್ಸವ. ಈ ಬುಕ್ ಒಳಗಡೆ ಆ ಯುದ್ಧದ ಬಗ್ಗೆ ಕಂಪ್ಲೀಟ್ ಆಗಿ ಏನಂತಂದ್ರೆ ವಿವರವನ್ನ ಹೊಂದೈತೆ. ಸೊ ಈ ಕ್ವಶನ್ಸ್ ಗಳನ್ನು ಕೂಡ ಏನ್ ಮಾಡಿದಾರೆ ಅಂತ ಕೇಳಿದಾರೆ. ಈಗ ನೋಡ್ರಿ, ನಾವು ಯಾವ್ಯಾವ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ರಾಣಿ ಅಬ್ಬಕ್ಕ ದೇವಿ ಬಗ್ಗೆ, ಆಮೇಲೆ ನೆಕ್ಸ್ಟ್ ಬೆಳವಡಿ ಮಲ್ಲಮ್ಮನ ಬಗ್ಗೆ ನೋಡ್ಕೊಂಡ್ವಿ. ಅವರ ರಾಜಧಾನಿಗಳು, ಅದಾದ ನಂತರ ನೆಕ್ಸ್ಟ್ ಅವ್ರು ಯಾವ ಯಾವ ವರ್ಷದಲ್ಲಿ ಯುದ್ಧಗಳನ್ನ ಮಾಡಿದ್ರು ಅನುಕ್ರಮವಾಗಿ ಬರೀರಿ ಅಂತಂದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಂತಹ ಕ್ವಶನ್ಸ್ ಗಳು ಬಂದಾವ KEA ಡಿಪಾರ್ಟ್ಮೆಂಟ್ ತುಂಬಾ ಡೀಪ್ ಆಗಿ ಹೇಳ್ಕೊಡ್ತಿದೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಹರ್ಡೇಕರ್ ಮಂಜಪ್ಪ ಅವ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೊ ಇವರು 1886 ಜನಿಸ್ತಾರ. ಅದಾದ ನಂತರ ಜನ್ಮಸ್ಥಳ ಬನವಾಸಿ, ಅದಾದ ನಂತರ ಉತ್ತರ ಕನ್ನಡ. ನಮ್ಗೆ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಬನವಾಸಿ ಅಂತ ಬಂದ ತಕ್ಷಣ ನಾವು ನೆನಪಿಟ್ಕೋಬೇಕು ಕದಂಬರು ಅಂತಂದೇಳಿ, ಕದಂಬರಿಗೆ ಸಂಬಂಧಪಟ್ಟಂತಹ ಪ್ಲೇಸ್. ಉತ್ತರ ಕನ್ನಡ ಅಂದ ತಕ್ಷಣ ನಾವು ನೆನ್ಪಿಟ್ಕೋಬೇಕು ಸೇಮ್ ಕಾಳಿ ನದಿ ರೀ ಸರ್. ಕಾಳಿ ನದಿ ಏನಂತಂದ ಹೇಳಿದ್ರೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತ, ಅದಕ್ಕೊಂದು ಡ್ಯಾಮ್ ಅನ್ನ ಕಟ್ತಾರ. ಆ ಡ್ಯಾಮ್ ಹೆಸರು ಯಾವ್ದಂತಂದ ಹೇಳಿದ್ರೆ ಸೂಪಾ ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮ್ ಅಂತ ಕರಿತೀವಿ? ಸೂಪಾ ಡ್ಯಾಮ್ ಅಂತ ಹೇಳಿ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇವರನ್ನ ಕರ್ನಾಟಕ ಗಾಂಧಿ ಅಂತಂದ ಹೇಳಿ ಕರೀತಾರ. ಹರ್ಡೇಕರ್ ಮಂಜಪ್ಪರನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರ ಕರ್ನಾಟಕದ ಗಾಂಧಿ ಅಂತಂದ ಹೇಳಿ ಕರೀತಾರ. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇದ್ರೊಳಗಡೆ ನೀವು ನೆನ್ಪಿಟ್ಕೋಬೇಕು ಬಾಲ್ ಗಂಗಾಧರ್ ತಿಲಕರು. ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೇಸರಿ ಅನ್ನೋ ಒಂದು ಪತ್ರಿಕೆಯನ್ನ ನಿರ್ಮಾಣ ಮಾಡ್ತಾರೆ. ಗೊತ್ತೈತೆ ಎಲ್ರಿಗೂ? ಕೇಸರಿ ಮತ್ತು ಮರಾಠ ಅಂತಂದೇಳಿ. ಕೇಸರಿ ಮತ್ತು ಮರಾಠ. ಕೇಸರಿ ಅನ್ನೋದು ಯಾವ ಭಾಷೆ ಒಳಗಡೆ ಐತೆ? ಮರಾಠಿ ಭಾಷೆ ಒಳಗಡೆ ಐತೆ. ಮರಾಠ ಅನ್ನೋದು ಯಾವ್ದಂದ್ರೆ ಇಂಗ್ಲಿಷ್ ಭಾಷೆ ಒಳಗಡೆ ಇರುವಂತಹ ಪತ್ರಿಕೆಗಳು. ಇದನ್ನ ಬಾಲ್ ಗಂಗಾಧರ್ ತಿಲಕರು ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಪ್ರೇರೇಪಿತರಾಗಿ ಇವರು ಧನುರ್ಧಾರಿ ಅನ್ನೋ ಒಂದು ಪತ್ರಿಕೆಯನ್ನ 1906ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂತಂದ ಹೇಳಿದ್ರೆ ಹರ್ಡೇಕರ್ ಮಂಜಪ್ಪ ಅವರು. ಬಾಲ್ ಗಂಗಾಧರ್ ತಿಲಕರ ಕೇಸರಿ ಪತ್ರಿಕೆಯಿಂದ ಪ್ರೇರಿತರಾಗಿ ಒಂದು ಕನ್ನಡ ಪತ್ರಿಕೆಯಾದಂತಹ ಧನುರ್ಧಾರಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದ್ರ ಜೊತೆಗೆ ಇನ್ನೆರಡು ಬರ್ತಾವ. ಸೊ ಇನ್ನೆರಡು ಯಾವ ಅಂತಂದ ಹೇಳಿದ್ರೆ ಈ ನಿಮ್ಗ ಇರ್ಬೋದು. ಸೊ ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಇನ್ಯಾವ್ಯಾವ ಎರಡು ಅಂತಂದ್ರೆ ಖಾದಿ ವಿಜಯ ಅಂತ. ಒಂದ್ ಯಾವ್ದಂತಂದ ಹೇಳಿದ್ರೆ ಖಾದಿ ವಿಜಯ, ಆಮೇಲೆ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಉದ್ಯೋಗ ಅಂತಂದ. ಖಾದಿ ವಿಜಯ ಮತ್ತು ಉದ್ಯೋಗ ಅಂತಂದೇಳಿ ಇನ್ನೆರಡು ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇವೇನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಅದ್ರ ಮೇಲ್ಗಡೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಇವರು ಬಸವಣ್ಣವರ ತತ್ವಗಳನ್ನ ಫಾಲೋ ಮಾಡ್ತಿರ್ತಾರ. ಆಮೇಲೆ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅಹಿಂಸೆ ಅನ್ನೋ ತತ್ವಗಳನ್ನ ಫಾಲೋ ಮಾಡೋದ್ರಿಂದ ಇವರನ್ನ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕೂಡ ಕರೀತಾರೆ. ಆಮೇಲೆ ನೆಕ್ಸ್ಟ್ 1424 ಬೆಳಗಾವಿ ಅಧಿವೇಶನ ನಡೆಯುತ್ತೆ. ನಿಮ್ಗೆ ಗೊತ್ತೈತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಮಹಾತ್ಮ ಗಾಂಧೀಜಿ ಅವರು. ಆಮೇಲೆ ನೆಕ್ಸ್ಟ್ ಅಲ್ಲೆಲ್ಲಾ ನೋಡ್ಕೊಳ್ಳಕ್ಕೆ ಒಂದು ಬಸವೇಶ್ವರ ಸೇವಾದಳ ಅಂತ ಇರುತ್ತೆ. ಬಸವೇಶ್ವರ ಸೇವಾದಳ. ಸೊ ಅದರದ್ದು ಮೇನ್ ಲೀಡರ್ ಯಾರಾಗಿರ್ತಾರ ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಆಗಿರ್ತಾರ. ಯಾರಾಗಿರ್ತಾರ? ಹರ್ಡೇಕರ್ ಮಂಜಪ್ಪ ಅವರು. ಸೊ ಅದಕ್ಕ ಲೀಡರ್ ಆಗಿರ್ತಾರ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ನೋಡ್ರಿ. ಆಲ್ಮಟ್ಟಿ ಒಳಗಡೆ 1927ರಲ್ಲಿ ಒಂದು ಸತ್ಯಾಗ್ರಹ ಶ್ರಮ ಅಂತಂದ್ರಿ. ಸತ್ಯಾಗ್ರಹ ಶ್ರಮ ಅಂತಂದೇಳಿ ಒಂದು ಆಶ್ರಮವನ್ನ ನಿರ್ಮಾಣ ಮಾಡ್ತಾರ. ಜಸ್ಟ್ ಇವಾಗ ಅದ್ರ ಬಗ್ಗೆ ಬೇಡ, ಅಲ್ಲಿ ಶಾಲೆ ಶಿಕ್ಷಣವನ್ನ ಕೊಡುವಂತಹ ಒಂದು ಥಿಂಗ್ಸ್ ಆಗಿರುತ್ತೆ ಸತ್ಯಾಗ್ರಹ ಶ್ರಮ ಅಂತಂದೇಳಿ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಅವ್ರು ಬರೆದಂತ ಕೃತಿಗಳು ಬಸವ ಚರಿತ್ರೆ, ಬುದ್ಧ ಚರಿತ್ರೆ, ಅಹಿಂಸೆ, ಬುದ್ಧಿಯ ಮಾತು, ಅದಾದ ನಂತರ ಬ್ರಹ್ಮಚರ್ಯ ಅಂತಂದೇಳಿ ಕೃತಿಗಳನ್ನ ಬರೆದಿದ್ದಾರೆ.
ನಮಗ ಹೊಂದಿಸಿ ಬರೆಯೋದ್ರೊಳಗಡೆ ಅವುಗಳ ಕೃತಿಗಳನ್ನ ಕೊಟ್ಬಿಟ್ಟು ಅವು ಏನ್ ಮಾಡಿದಾರೆ ಅಂತಂದ್ರೆ ಯಾರು ಬರ್ದಿದಾರೆ ಅಂತ ಕ್ವಶನ್ ನ ಕೇಳಿದಾರೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ಆಮೇಲೆ ಇವ್ರದ್ದು ಆತ್ಮಚರಿತ್ರೆ ಏನಂತ ಹೇಳಿದ್ರೆ ನನ್ನ ಜೀವನ ಸ್ಮೃತಿಗಳು ಅಂತ ಹೇಳಿ, ನನ್ನ ಜೀವನ ಸ್ಮೃತಿಗಳು ಅಂತ ಹೇಳಿ ಬರುತ್ತೆ. ನನ್ನ ಜೀವನ ಸ್ಮೃತಿಗಳು ಅಂತ ಹೇಳಿ ಅವ್ರದ್ದು ಆತ್ಮಚರಿತ್ರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಪರ್ಸನ್ ಬರ್ತಾರ, ಉಮಾಬಾಯಿ ಕುಂದಾಪುರ್ ಅಂತಂದೇಳಿ ಈ ಕ್ವಶನ್ ಅನ್ನ ಕೇಳಿದಾರ. ಕೆಎ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಸೆಟ್ ಎಕ್ಸಾಮ್ ಒಳಗಡೆ ಕೇಳಿದ್ದಾರೆ, ಉಮಾಬಾಯಿ ಕುಂದಾಪುರ್ ಅಂತ ಹೇಳಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇವ್ರೇನಂತಂದ ಹೇಳಿದ್ರೆ ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಪ್ರಮುಖ ನಾಯಕಿಯಾಗಿದ್ರು. ಈಗ ಹಿಂದೂಸ್ತಾನ ಸೇವಾದಳ ಬರುತ್ತೆ, ಯಾವುದು ಹಿಂದೂಸ್ತಾನ ಸೇವಾದಳ ಅಂತಂದ್ರೆ ಈ ಹಿಂದೂಸ್ತಾನ ಸೇವಾದಳದ ಸ್ಥಾಪಕರು ಯಾರಂತಂದ್ರೆ NS ಹರ್ಡೇಕರ್ ಅಂತ ಹೇಳ್ತೀವಿ. ಯಾರು? NS ಹರ್ಡೇಕರ್ ಅಂತ. ಸೊ ಅದ್ರೊಳಗಡೆ ಮಹಿಳಾ ವಿಭಾಗ ಇರುತ್ತಲ್ಲ, ಅದ್ರದ್ದೇನಂದ್ರ ನಾಯಕಿಯಾಗಿ ಯಾರು ಇರ್ತಾರ ಅಂದ್ರೆ ಉಮಾಬಾಯಿ ಕುಂದಾಪುರ್ ಇರ್ತಾರ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 1924 ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ನಡೆಯುತ್ತಲ್ಲ, ಅದರೊಳಗಡೆ ಸ್ವಯಂ ಸೇವಿಕೆಯಾಗಿ ಅತ್ಯಂತ ಶಿಸ್ತಿನಿಂದ ಒಂದು ಸಂಘಟನೆಯನ್ನ ನಡೆಸ್ಕೊಡ್ತಾರ ಇವರು. ಸೊ ಅದೆಲ್ಲ ನೋಡ್ಕೊಳ್ಳೋದಿಲ್ಲ ಯಾರಂತ ಹೇಳಿದ್ರೆ ಇವರ ನೋಡ್ಕೊಂತಾರ. ತುಂಬಾ ಇಂಪಾರ್ಟೆಂಟ್. 150ಕ್ಕೂ ಹೆಚ್ಚು ಮಹಿಳೆಯರನ್ನ ಸೇರಿಸ್ಕೊಂಡು ಅವ್ರನ್ನೆಲ್ಲ ಲೀಡ್ ಮಾಡ್ತಿರ್ತಾರೆ ಉಮಾಬಾಯಿ ಕುಂದಾಪುರ. ಆ ರೀಸನ್ಗೋಸ್ಕರ ಇವ್ರು ಸ್ವಲ್ಪ ಇಂಪಾರ್ಟೆಂಟ್. ಸೊ ಅದಾದ ನಂತರ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೇಕು ಅಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಹೇಳ್ಬಿಡ್ತೀನಿ. 1942 ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತಾ, ಕ್ವಿಟ್ ಇಂಡಿಯಾ ಚಳವಳಿ. ಈ ಕ್ವಿಟ್ ಇಂಡಿಯಾ ಚಳವಳಿಗೆ ಅಲ್ಲಿ ಎಲ್ರನ್ನು ಅರೆಸ್ಟ್ ಮಾಡ್ತಿರ್ತಾರ. ಅದ್ರೊಳಗಡೆ ಜಯಪ್ರಕಾಶ್ ನಾರಾಯಣ್, JP ನಾರಾಯಣ್ ಅಂತಂದ ಹೇಳ್ತೀವಲ್ಲ, ಜಯಪ್ರಕಾಶ್ ನಾರಾಯಣ್. ಅದಾದ ನಂತರ ಮೊದಲ CM, ಮೊದಲ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ಅಂತಂದ ಹೇಳ್ತೀವಲ್ಲ ಉತ್ತರ ಪ್ರದೇಶದ ಸುಚಿತ್ರಾ ಕೃಪಲಾನಿ. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕರ್ನಾಟಕದ ಸೈಡ್ ದಕ್ಷಿಣ ಭಾರತಕ್ಕೆ ಬರ್ತಾರ. ಇವ್ರು ಇಬ್ಬರಿಗೂ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆಶ್ರಯವನ್ನ ನೀಡ್ತಾರ ತಮ್ಮ ಮನೆಯಲ್ಲಿ. ಆ ಪರ್ಸನ್ ಯಾರಂತಂದ ಹೇಳಿದ್ರೆ ಉಮಾಬಾಯಿ ಕುಂದಾಪುರ್ ಅಂತಂದ ಹೇಳ್ತೀನಿ. ತಮ್ಮ ಹುಬ್ಬಳ್ಳಿ ಒಳಗಡೆ ಅವ್ರ ಮನೆ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರಿಗೆ ಆಶ್ರಯವನ್ನ ನೀಡ್ತಾರ. ಸೊ ಇದೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಕ್ಲಾಸ್ ಒಳಗಡೆ ಕಿತ್ತೂರು ರಾಣಿ ಚೆನ್ನಮ್ಮ, ಅದಾದ ನಂತರ ಸಂಗೊಳ್ಳಿ ರಾಯಣ್ಣ ಇವ್ರ ಬಗ್ಗೆ ನೋಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ಕೊಂಡಿರೋದು ಯಾರಂತಂದ ಹೇಳಿದ್ರೆ ಅಬ್ಬಕ್ಕ ದೇವಿ. ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಯಾರಂತಂದ ಹೇಳಿದ್ರೆ ಬೆಳವಡಿ ಮಲ್ಲಮ್ಮ ಬಗ್ಗೆ. ಆಮೇಲೆ ಫೋರ್ತ್ ಒನ್ ಯಾರಂತಂದ ಹೇಳಿದ್ರೆ ಹರ್ಡಿಕರ್ ಮಂಜಪ್ಪ. ಫಿಫ್ತ್ ಒನ್ ಯಾರಂತಂದ ಹೇಳಿದ್ರೆ ಉಮಾಬಾಯಿ ಕುಂದಾಪುರ್ ಅಂತಂದ ಹೇಳಿ. ಇಷ್ಟು ಜನರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಇನ್ ಮೇಲೆ ಏನಂತಂದ್ರೆ ತುಂಬಾ ಸ್ಮಾಲ್ ಡಿಸ್ಕಷನ್ ಇರುತ್ತೆ, ಇನ್ನೂ ಡಿಸ್ಕಷನ್ ಮಾಡ್ತೀನಿ. ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಸಿಕ್ಕಿರೋ ಹೆಸರುಗಳು ಎಷ್ಟಂದ್ರೆ 160 ಡಿಫ್ರೆಂಟ್ ಹೆಸರುಗಳನ್ನ KA ಬೋರ್ಡ್ ಅವರು ಇಲ್ಲಿವರೆಗೂ ಕೇಳಿದಾರೆ. ಆ ಎಲ್ಲಾ ಥಿಂಗ್ಸ್ ಗಳನ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇವುಗಳನ್ನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಪಕ್ಕ ಹೇಳ್ತೀನಿ. ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು, ಆಮೇಲೆ ಹೆಚ್ಚಿಗೆ ಸ್ಕೋರ್ ಮಾಡಕ್ ಡನ್ ಅಂತ ಮಾಡ್ತೀನಿ. ಇದಂತೂ ಗ್ಯಾರಂಟಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.